ಎಲ್ರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೀಡಿಯಾ ಮೈನ್ ಚಾನಲ್ ಕಡೆಯಿಂದ. ನಾನು ನಿಮ್ಮ ಮನೀಶ್. ತಮಿಳುನಾಡಿನ 2026 ವಿಧಾನಸಭೆ ಚುನಾವಣೆ ರಾಜ್ಯ ರಾಜಕೀಯದ ದಿನಕ್ಕೆ ಬದಲಿಸಿದ ಐತಿಹಾಸಿಕ ಫಲಿತಾಂಶ ನೀಡಿದ್ದು, ನಟ ವಿಜಯ್ ನೇತೃತ್ವದಲ್ಲಿ ತಮಿಳಿಗ ವೆಟ್ರಿ ಕಳಗನ್ ಅಂದರೆ ಟಿವಿಕೆ ಮೊದಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದಶಕಗಳಿಂದ ಡಿಎಂಕೆ ಮತ್ತು ಎಡಿಎಂಕೆ ಸುತ್ತಲೇ ತಿರುಗುತ್ತಿದ್ದ ತಮಿಳುನಾಡಿನ ರಾಜಕೀಯಕ್ಕೆ ವಿಜಯ್ ಹೊಸ ತಿರುವು ನೀಡಿದ್ದು, ಡಿಎಂಕೆ 59 ಸ್ಥಾನಗಳಿಗೆ ಕುಸಿದರೆ ಎಡಿಎಂಕೆ 47 ಸ್ಥಾನಗಳಲ್ಲಿ ಸೀಮಿತವಾಗಿದೆ. ಇದು ಕೇವಲ ಸಿನಿಮಾ ಜನಪ್ರಿಯತೆಯ ಗೆಲುವು ಅಲ್ಲ, ಬದಲಾವಣೆಯನ್ನು ಬಯಸಿದ ಮತದಾರರ ತೀರ್ಪು ಎಂಬ ವಿಶ್ಲೇಷಣೆ ಕೇಳಿಬರುತ್ತಿದ್ದು, ಉದ್ಯೋಗದ ಕೊರತೆ, ಭ್ರಷ್ಟಾಚಾರದ ಆರೋಪಗಳು, ಮಹಿಳಾ ಸುರಕ್ಷತೆ ಮತ್ತು ಯುವಕರ ನಿರಾಸೆಯನ್ನು ಟಿವಿಕೆ ಸಮರ್ಥವಾಗಿ ಮತವಾಗಿ ಪರಿವರ್ತಿಸಿದೆ. ಹೊಸ ರಾಜಕೀಯ, ಶುದ್ಧ ಆಡಳಿತ ಮತ್ತು ಯುವಕರ ತಮಿಳುನಾಡು ಎಂಬ ಘೋಷಣೆ ಮೂಲಕ ವಿಜಯ್ ಯುವಕರು ಮೊದಲ ಬಾರಿಗೆ ಮತ ಹಾಕಿದವರು ಮತ್ತು ನಗರ ಮಧ್ಯಮಾರ್ಗದ ಮತದಾರರನ್ನು ಸೆಳೆಯಲು ಯಶಸ್ವಿಯಾಗಿದ್ದು, ತಮ್ಮ ಅಭಿಮಾನಿ ಬಳಗವನ್ನು ಬೂತ್ ಮಟ್ಟಕ್ಕೆ ರಾಜಕೀಯ ಸಂಘಟನೆಯಾಗಿ ರೂಪಿಸಿದ ಕಾರ್ಯತಂತ್ರ ಟಿವಿಕೆಯ ದೊಡ್ಡ ಬಲವಾಯಿತು. ಆದರೆ 234 ಸದಸ್ಯರ ಸದನದಲ್ಲಿ ಬಹುತೇಕ 118 ಸ್ಥಾನಗಳು ಅಗತ್ಯವಿರುವ ಹಿನ್ನೆಲೆ 108 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾದರೂ ಟಿವಿಕೆ ಇನ್ನು 10 ಸ್ಥಾನಗಳ ಕೊರತೆಯಲ್ಲಿದ್ದು, ಸರ್ಕಾರ ರಚನೆಗೆ ಮೈತ್ರಿ ಅಥವಾ ಹೊರಗಿನ ಬೆಂಬಲ ಅನಿವಾರ್ಯವಾಗಿದೆ. ಹೀಗಾಗಿ ವಿಜಯ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದರೂ ಆಡಳಿತ ನಿಜವಾದ ರಾಜಕೀಯ ಪರೀಕ್ಷೆ ಈಗ ಆರಂಭವಾಗಿದೆ. ನಮಸ್ಕಾರ, ನಾನು ಮನೀಶ್, ಮೀಡಿಯಾ ಮೈನ್ ಚಾನಲ್.